ದೇವಸ್ಥಾನ ತುಂಬ ಅದ್ಭುತವಾಗಿತ್ತು. ಬಟ್ ಏನಂದರೆ ದೇವಸ್ಥಾನದಲ್ಲಿ ವಿಡಿಯೋ ಹಿಡಿಯೋಕ್ಕಾಗಿಲ್ಲ. ಅಂದರೆ ತುಂಬ ದೊಡ್ಡ ದೇವಸ್ಥಾನ. ನಾನು ನೋಡಿರೋದ್ರಲ್ಲಿ ಇದು ಒಂದು ದೊಡ್ಡ ದೇವಸ್ಥಾನಗಳ ಲಿಸ್ಟಲ್ಲಿ ಇದು ಒಂದು ದೊಡ್ಡ ದೇವಸ್ಥಾನ. ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ನೀವು ಈ ಲಿಂಗರಾಜ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ಅದ್ಭುತ ಅಂದರೆ ಅದ್ಭುತ, ತುಂಬ ಅದ್ಭುತವಾಗಿತ್ತು. ಪದಗಳೇ ಸಾಲಲ್ಲ, ಅಷ್ಟು ಚೆನ್ನಾಗಿತ್ತು ಈ ದೇವಸ್ಥಾನ. ನೀವು ಬಂದು ವಿಸಿಟ್ ಮಾಡಿ. ಒಂದೇ ಈ ದೇವಸ್ಥಾನದಲ್ಲಿ ಗರ್ಭಗುಡಿಗಳೇ ಇಲ್ಲಾಂದರೆ ಸುಮಾರು ಒಂದು 50 ಮೇಲೆ ದೇವರುಗಳಿದ್ದಾರೆ. ಇಲ್ಲ ಎಲ್ಲ ದೇವ್ರ ಗುಡಿಗಳು ಇದೆ, ಎಲ್ಲ ದೇವರು ಇದ್ದಾರೆ ಇಲ್ಲಿ. ಇದೊಂದು ಕ್ಷೇತ್ರಕ್ಕೆ ದರ್ಶನ ಕೊಟ್ಟರೆ ಎಲ್ಲ ಪುಣ್ಯಕ್ಷೇತ್ರಗಳಿಗೆ ದರ್ಶನ ಕೊಟ್ಟಾಗೆ ಆಗುತ್ತೆ. ನಮೋ ಶಿವಾಯ. ಪೂರಿಯಲ್ಲಿದ್ದೀರಿ, ಪೂರಿಯಲ್ಲಿ ದೇವಸ್ಥಾನ ನೋಡಿ ಎಷ್ಟು ಅದ್ಭುತವಾಗಿದೆ. ಹಳೆ ಕಾಲದ ದೇವಸ್ಥಾನ. ದೇವಸ್ಥಾನದೊಳಗೆ ಹೋಗ್ಬಿಡೋಣ ಬನ್ನಿ. ದೇವಸ್ಥಾನದೊಳಗೆ ಹೋಗಿ ದೇವ್ರ ದರ್ಶನ ಮಾಡಿಬಿಡೋಣ. ನಮ್ಮ ಸ್ನೇಹಿತರು ದೇವಸ್ಥಾನದೊಳಗೆ ಹೋಗ್ಬಿಟ್ರು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪರಶುರಾಮೇಶ್ವರ ಟೆಂಪಲ್ ತುಂಬ ಹಳೆ ಕಾಲದ ದೇವಸ್ಥಾನ. ಸ್ವಾಮಿಗಳು ಹೇಳಿದ್ರು ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಆಚೆ ತರಿಸ್ಕೊಂಡು ಹೊರಗಡೆ ಯಾವ ಥರ ಕಲಾಕೃತಿಗಳಿದೆ ಅಂದ್ಬಿಟ್ಟು ಒಂದು ಸಲ ನೋಡ್ತಾ ಬಂದ್ಬಿಟ್ರೆ ಹಂಗೆ. ಹಾಗಾಗಿದೆ ಫುಲ್ಲು ದೇವಸ್ಥಾನ ನೋಡ್ಬಿಡೋಣ ಬಂದರು. ಓಂ ನಮಃ ಶಿವಾಯ. ಇಲ್ಲೆಲ್ಲ ಕಡೆಯೂ ಗೋಪುರಗಳು ಇದೇ ಥರ ಕಾಣಿಸೋದು ನನಗೆ. ನಾನು ನೋಡ್ದಂಗೆ ಎಲ್ಲ ಹಳ್ಳಿಗಳ ಕಡೆಯೂ ಇದೇ ಥರ ಶೈಲಿಯಲ್ಲೇ ಕಟ್ಟಿದ್ದಾರೆ. ಇದೇನೋ ಗೋಪುರ ಅಲ್ಲನೋ ಕೆಂಪು ಶಿಲೆಯಲ್ಲಿ ಕಟ್ಟಿರುವಂಥ ದೇವಸ್ಥಾನ ಇದು. ಅಲ್ಲಿಗೆ ಇವಾಗ ಹೋಗ್ಬೇಕು. ಅಲ್ಲಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ಬೇಕು ಇವಾಗ. ಅಲ್ಲಿ ನಮ್ಮವರು ಫುಲ್ಲು ಫಾಸ್ಟಾಗಿ ರೊಚ್ಚಿಗೆದ್ದು ಹೋದರು. ನಾನಿವಾಗ ನಡ್ಕೊಂಡು ಆರಾಮಾಗಿ ಹೋಗ್ತಾಯಿದ್ದೀನಿ. ಅಲ್ಲಿ ಲೇಟ್ ಆಗುತ್ತೆ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಹೋಗೋಣ. ದೇವರು ನಮಗೆ ನಾವು ಅದೃಷ್ಟ ಮಾಡಿದರೆ ದರ್ಶನ ಮಾಡೋಂಥ ಅವಕಾಶ ಕೊಡ್ತಾನೆ. ಹೇಳಿದ್ರೂ ಮೇಂಟೆನೆನ್ಸು ತುಂಬ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ಪಾರ್ಕ್ ಯಾವ ಥರ ಇದೆ ದೇವಸ್ಥಾನದೊಳಗೆ ನೋಡಿ ಯಾವ ಥರ ಮೇಂಟೆನೆನ್ಸ್ ಮಾಡಿದ್ದಾರೆ. ಅಲ್ಲಿ ನೋಡಿ ನಮ್ಮ ಫ್ರೆಂಡ್ ಕೈ ಎತ್ತಿದ್ದಾನೆ. ಆಮೇಲೆ ಇಲ್ಲಿ ರೆಸ್ಟ್ ರೂಮ್ ನೋಡಿ ಎಷ್ಟು ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಇದರ ಶೌಚಾಲಯ ನೋಡಿ. ಹಾಂ, ಫುಲ್ಲು ಜೋಶಲ್ಲಿದ್ದಾರೆ ನಮ್ಮ ಸ್ನೇಹಿತರು. ದೇವಸ್ಥಾನದೊಳಗೆ ಹೋಗೋಣ ಬನ್ನಿ. ಅಲ್ಲಿ ನೋಡ್ರಿ ಒಬ್ಬ ಏಯ್ ಹಾಂ ಈಗೇನೇ ದೇವಸ್ಥಾನ ನೋಡ್ಬಿಡೋಣ ಬನ್ನಿ. ಬರಲ್ಲ ಟೆಂಪಲು ತುಂಬ ಇಷ್ಟ ಆಯಿತು ಮಗ. ಪಾದಗಳೇ ಸಾಲ್ತಾ ಇಲ್ಲ ಕಣ. ಈ ದೇವಸ್ಥಾನ ನೋಡಿ ಸಕ್ಕತ್ತಾಗಿದೆ ದೇವಸ್ಥಾನ. ಮುಕ್ತೇಶ್ವರ ಇದು ನೋಡಿ ಹಿಂಗಿದೆ ಮುಕ್ತೇಶ್ವರ. ಬಂದ್ಬಿಟ್ರಿ ಇಲ್ಲಿ ಮೆಟ್ಲುಗಳು. ಕಾಣಿಸ್ತದೆ ನೋಡಿ. ಓಂ ನಮೋ ಶಿವಾಯ. ಮುಕ್ತೇಶ್ವರ ಮುಕ್ತೇಶ್ವರನ ನೋಡ್ಬಿಡೋಣ. ದೇವಸ್ಥಾನದೊಳಗೆ ಯಾವ ಥರ ಇದೆ ನೋಡಿ. ನಾನು ಹೊರಗಡೆ ಹೋದಾಗ ಮುಕ್ತೇಶ್ವರ ದೇವಸ್ಥಾನದಿಂದ ಹೊರಗಡೆ ಹೋದಾಗ ಯಾವ ಥರ ಕಾಣಿಸುತ್ತೆ ನೋಡಿ. ಸೂರ್ಯ ಇಲ್ಲಿರುವಂಥ ಮಂಟಪ ಸಖತ್ತಾಗಿದೆ ದೇವಸ್ಥಾನ. ಇವಾಗ ಒಂದು ರೌಂಡು ದೇವಸ್ಥಾನ ಒಂದು ರೌಂಡ್ ಹೋಗ್ಬಿಡೋಣ ಬನ್ನಿ. ಹೆಂಗಿದೆ ನೋಡಿ. ಹೋಗಲಿ ಕೊಳ ಇದೆ, ಕೊಳ ನೋಡೋಣ ಇವಾಗ. ಕೊಳ ಪೂರ್ತಿ ನೀರು ಫುಲ್ ಇದು ದೇವಸ್ಥಾನ ನೋಡೋಣ. ಮತ್ತೆ
ಹೇಗಿದೆ ನೋಡಿ ದೇವಸ್ಥಾನ. ಶಿವ. ಇಲ್ಲಿ ಸುಮಾರು ದೇವಸ್ಥಾನಗಳಿದೆ, ಸಣ್ಣದಾಗಿ ಪರಿಚಯ ಮಾಡಿಸ್ಕೊಡ್ತೀನಿ. ಇಲ್ಲೆಲ್ಲ 5-10 ಕಿಲೋಮೀಟ್ರಲ್ಲೇ ದೇವಸ್ಥಾನಗಳಿರೋದು. ಈ ದೇವಸ್ಥಾನ ಬಂದು ಕೇದಾರೇಶ್ವರ ಪಕ್ಕದಲ್ಲೇ ಇರೋದು. मुख्य मंदिर स्वयंभू ಇವಾಗ ಲಿಂಗರಾಜ ಟೆಂಪಲ್ ಹೋಗ್ತಾ ಇದ್ದೀರಿ. ಸಖತ್ತಾಗಿದೆ ದೇವಸ್ಥಾನದ ಮುಂದ್ಗಡೆ ಯಾವ ಥರ ಇದೆ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಏನಿದೆ, ಪಾರ್ಕಿಂಗ್ 50 ರೂಪಾಯಿ ತಗೊತಾರೆ. ದೇವಸ್ಥಾನ ಬಂದು ತುಂಬ ದೊಡ್ಡದು, ಸಖತ್ತಾಗಿದೆ. ಎಲ್ಲರೂ ಆಚೆಯಿಂದ ವಿಡಿಯೋಗಳು ಮಾಡ್ಕೊತಿದ್ದಾರೆ. ಒಳಗೆ ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಬಿಡಲ್ಲ ಗೊತ್ತಿಲ್ಲ. ನಾನು ಮೊಬೈಲಲ್ಲಿ ಮಾಡ್ಬೋದು ಅನ್ಕೊಳ್ತೀನಿ, ನೋಡೋಣ. ಮುಂದೆ ತುಂಬ ದೊಡ್ಡ ಟೆಂಪಲ್ ಇಲ್ಲಿ. ಎಷ್ಟು ಅದ್ಭುತವಾಗಿದೆ ಅಂದರೆ ನೀಲ್ಕಂಠ. ಈ ದೇವಸ್ಥಾನದ ಬಗ್ಗೆ ಏನು ಹೇಳ್ತೀವಿ ಮಗ? ತುಂಬ ಚೆನ್ನಾಗಿದೆ. ಹಾಂ, ಆಕ್ಚುಲಿ ಸ್ಕಿಪ್ ಆಯ್ತಿತ್ತು, ಅದು ಯಾವ ದೇವ್ರ ಆಶೀರ್ವಾದನೂ ಗೊತ್ತಿಲ್ಲ. ಎಲ್ಲ ಜಗನ್ನಾಥ್ ದೇವ್ರೆ ನೋಡಿರೋದ್ರಿಂದ ಕರ್ಕೊಂಡ್ಬಂದೆ ಮತ್ತೆ. ಹಾಂ, ಇವಾಗ ಬೇಡ ಅಂತ ಸ್ಕಿಪ್ ಮಾಡಿಬಿಡ್ತಿದ್ರು. ಬಟ್ ಇಷ್ಟು ದೊಡ್ಡ ದೇವಸ್ಥಾನ ಮಿಸ್ ಮಾಡ್ಕೊಂಡ್ಬಿಡ್ತಿದ್ರಿ ಅನ್ನೋ ಒಂದು ದುಃಖ ಆಗ್ಬಿಡೋದು. ಈ ದುಃಖನ ನಮ್ಮ ಜಗನ್ನಾಥ್ ಅವರು ಪೂರ್ತಿ ಮಾಡಿ ನಮ್ಮ ದೇವಸ್ಥಾನ ತೋರಿಸ್ತಿದ್ದಾರೆ. ಅವಾಗ ಎಲ್ಲ ಸ್ವಲ್ಪ ಅಭಿವೃದ್ಧಿ ಕೆಲಸ ನಡೀತಾ ಇದೆ. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಇಲ್ಲಿ ದೇವಸ್ಥಾನದ ಮುಂದ್ಗಡೆ ಇದು ದೇವಸ್ಥಾನಕ್ಕೆ ಎಂಟ್ರೆನ್ಸಲ್ಲಿ ಇರೋದು. ನಾವು ಈ ಕಡೆ ಹೋಗ್ಬೇಕು. ನಮ್ಮವರೆಲ್ಲ ಫುಲ್ಲು ಫಾಸ್ಟಾಗಿ ಹೋಗ್ತಿದ್ದಾರೆ. ಸಖತ್ತಾಗಿದೆ. ಹೋಗೋಣ ಬನ್ನಿ. ಹಾಗೇನೆ ದೇವಸ್ಥಾನದೊಳಗೆ ಹೋಗಿ ದೇವ್ರ ದರ್ಶನ ಮಾಡೋಣ, ದೇವ್ರ ಕೃಪೆಗೆ ಪಾತ್ರರಾಗೋಣ. ಇಲ್ಲೆಲ್ಲ ನೋಡಿ ಮೇಂಟೆನೆನ್ಸ್ ಎಲ್ಲ ಸಖತ್ತಾಗಿದೆ. ನೋಡೋದು ನಿಮಗೆ ಖುಷಿ ಆಗ್ತಾ ಇರ್ಬೋದಲ್ಲ. ಒಳಗೋಗೋಣ ಬನ್ನಿ. ದೇವಸ್ಥಾನ ತುಂಬ ಅದ್ಭುತವಾಗಿತ್ತು. ಬಟ್ ಏನಂದರೆ ದೇವಸ್ಥಾನದಲ್ಲಿ ವಿಡಿಯೋ ಹಿಡಿಯೋಕ್ಕಾಗಿಲ್ಲ. ಅಂದರೆ ತುಂಬ ದೊಡ್ಡ ದೇವಸ್ಥಾನ. ನಾನು ನೋಡಿರೋದರಲ್ಲಿ ಇದು ಒಂದು ದೊಡ್ಡ ದೇವಸ್ಥಾನಗಳ ಲಿಸ್ಟಲ್ಲಿ ಇದು ಒಂದು ದೊಡ್ಡ ದೇವಸ್ಥಾನ. ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ನೀವು ಈ ಲಿಂಗರಾಜ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ಅದ್ಭುತ ಅಂದರೆ ಅದ್ಭುತ, ತುಂಬ ಅದ್ಭುತವಾಗಿತ್ತು. ಪದಗಳೇ ಸಾಲಲ್ಲ, ಅಷ್ಟು ಚೆನ್ನಾಗಿತ್ತು ಈ ದೇವಸ್ಥಾನ. ನೀವು ಬಂದು ವಿಸಿಟ್ ಮಾಡಿ. ಒಂದೇ ಈ ದೇವಸ್ಥಾನದಲ್ಲಿ ಗರ್ಭಗುಡಿಗಳೇ ಇಲ್ಲ ಅಂದರೆ ಸುಮಾರು ಒಂದು 50 ಮೇಲೆ ದೇವರುಗಳಿದ್ದಾರೆ. ಇಲ್ಲ, ಹಾಂ, ಎಲ್ಲ ದೇವ್ರ ಗುಡಿಗಳು ಇದೆ, ಎಲ್ಲ ದೇವರು ಇದ್ದಾರೆ. ಇಲ್ಲಿ ಇದೊಂದು ಕ್ಷೇತ್ರಕ್ಕೆ ದರ್ಶನ ಕೊಟ್ಟರೆ ಎಲ್ಲ ಪುಣ್ಯಕ್ಷೇತ್ರಗಳಿಗೆ ದರ್ಶನ ಕೊಟ್ಟಾಗೆ ಆಗುತ್ತೆ. ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಇಲ್ಲಿ ದೇವಸ್ಥಾನದ ವಿಡಿಯೋ ಹಿಡ್ಕೊಳೋದಕ್ಕೆ ಒಂದು ಸೆಲ್ಫಿ ಥರ ಮಾಡಿದ್ದಾರೆ ಜಾಗ. ಅಲ್ಲಿ ಹೋಗ್ತಿದ್ದೀರಿ, ಇಲ್ಲಿಂದನೂ ನೋಡ್ಬೋದು ದೇವಸ್ಥಾನ ಅಂದ್ಬಿಟ್ಟು. ಮೇಲೆ ಹೋಗೋಣ ಬನ್ನಿ. ದೇವಸ್ಥಾನ ಯಾವ ಥರ ಕಾಣಿಸುತ್ತೆ ಅಂದ್ಬಿಟ್ಟು ನೋಡೋಣ. ವಿಡಿಯೋ ಹಿಡಿಯೋಕ್ಕಾಗಿಲ್ಲ ಅನ್ನೋದೊಂದು ಬೇಜಾರಾಗ್ತಾಯಿತ್ತು. ಆದರೆ ಇಲ್ಲಿ ಹತ್ರದಿಂದ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಲಿಂಗರಾಜ ಕಾಣಿಸಿದೆ ನೋಡಿ. ಎಷ್ಟು ಅದ್ಭುತವಾದ ಒಂದು ದೇವಸ್ಥಾನ ನೋಡಿ. ಇವಾಗ ಲಿಂಗರಾಜ ಸ್ವಾಮಿ ದೇವಸ್ಥಾನ ತುಂಬ ಅದ್ಭುತವಾಗಿದೆ ದೇವಸ್ಥಾನ. ಆಯ್ತು, ಫೋಟೋ ತೆಗಿ ಸರ್. ಪರವಾಗಿಲ್ಲ.